ಅನಿವಾರ್ಯತೆ ಆಗಲಿ, ಅಗತ್ಯತೆ ಆಗಲಿ, ಅವಶ್ಯಕತೆ ಆಗಲಿ, ಕಳೆದ 517 ದಿನಕ್ಕೆ ಇವತ್ತು 2 ಪಂಚಾಯಿತಿಯ 26 ಗ್ರಾಮಗಳ ರೈತ ಮಹಿಳೆಯರು, ರೈತ ಮುಖಂಡರು, ರೈತ ಯುವಕರು ಭವಿಷ್ಯದ ಪೀಳಿಗೆಯ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡಿ ರೈತರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇಲ್ಲಿ ಮಾಫಿ ನಡೆಸ್ತಕ್ಕಂಥದಕ್ಕೆ ಸಾಕಷ್ಟು ಹುನ್ನಾರಗಳು, ಪ್ರಯತ್ನಗಳು ನಿರಂತರವಾಗಿ ಈ ರಾಜ್ಯ ಸರ್ಕಾರ ಏನು ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ರಾಜ್ಯ ಸರ್ಕಾರ ಇವತ್ತು ಅರ್ಥಕೊಳ್ಬೇಕಾಗ್ತದೆ. ಕಳೆದ 517 ದಿನದಿಂದ ಒಂದು ದಿನವೂ ಕೂಡ ಜಿಲ್ಲೆನಲ್ಲಿ 4ಕ್ಕೆ 4 ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಯ್ಕೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ನೀವೇ ನೋಡಿದ್ದೀರಿ. ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ ಅಂತಕ್ಕಂಥದ್ನ ಕೇಳಿರುವಂತದ್ನ ಬಹುಶಃ ತಾವೆಲ್ಲ ನೋಡಿದ್ದೀರಿ. ಈ ಪೆನ್ನು ಪೇಪರ್ ತಾವೇನು ಕೇಳಿದ್ರಿ? ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನ ಈ ಬಾರಿ ನಿಮ್ಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥದಕ್ಕ ಅಥವಾ ಯಮಾಯಿತ ಮುಗ್ಧ ರೈತರನ್ನ ಕಾಪಾಡ್ತಕ್ಕಂಥದಕ್ಕೆ ನಿಮ್ಮ ಒಂದು ಸಿಗ್ನೇಚರ್ನ ನೀವು ಬಳಕೆ ಮಾಡಬೇಕಾಗಿತ್ತ? ನಿಮ್ಮ ಆತ್ಮಸಾಕ್ಷಿಗಳಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ನಾವು ಇಲ್ಲಿಯವರೆಗೂ ಬಂದು ಅಥವಾ ಫ್ರೀಡಂ ಪಾರ್ಕ್ಗೆ ಹೋಗಿ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಯಾರೇ ಮಂತ್ರಿಗಳಾಗಿ ಆಯ್ಕೆಯಾಗಲಿ, ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿಗಳ ಆಯ್ಕೆ ಆದ್ರು. ಬಹುಶಃ ತಾವೆಲ್ಲ ಸಾರ್ವಜನಿಕವಾಗಿ ನೋಡಿರಬಹುದು. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ಅವರ ಸ್ಥಾನ ಇವತ್ತೇನು ಹಲವಾರು ವರ್ಷಗಳಿಂದ ಒಬ್ಬ ಕನಸು ಕಟ್ಕೊಂಡು ಒಬ್ರು ಮಂತ್ರಿ ಆಗಿದ್ದಾರೆ, ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವೇನು ಹೊಟ್ಟೆ ಕಿಚ್ಚು ಪಟ್ಕೊಳ್ತಕ್ಕಂಥ ಜನ ಅಲ್ಲ, ಒಳ್ಳೆ ಕೆಲಸ ಮಾಡಿ ಅಂತ ಶುಭ ಹಾರೈಸಿದ್ವಿ. ಆದ್ರೆ ನೀವೇನು ಮಾಡಿದ್ರಿ? ಅಪ್ಪಿತಪ್ಪಿ ಏನಾದ್ರೂ ಒಂದು ದಿನ ನೀವು ಇಲ್ಲಿ ತಲೆ ಹಾಕಿ ಮಲಗಿದ್ರ? 515 ದಿನಗಳಿಂದ ಇವತ್ತಿಲ್ಲಿರ್ತಕ್ಕಂಥ ರೈತಾಪಿ ಮಹಿಳೆ, ರೈತ ಹಿರಿಯರು, ಯುವಕರು ಎಲ್ಲರೂ ಕೂಡ ಇವತ್ತು ಬೀದಿಯಲ್ಲಿ ಕೂತಿದ್ದಾರೆ ಆ ಪ್ರತಿಭಟನಾ ಸ್ಥಳದಲ್ಲಿ. ಯಾರಾದ್ರೂ ಕೇಳ್ತಾ ಇದ್ದೀರಾ ಆ ರೈತರ ಕೂಗನ್ನ? ಇಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಮಾನ್ಯ ಶಾಸಕರೇ, ದಯವಿಟ್ಟು ಹಲವಾರು ಬಾರಿ ತಾವು ಮಾಧ್ಯಮಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದರ್ಶನವನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೇವೆ. ಸಂತೆ ಭಾಷಣ ಮಾಡಬೇಡಿ, ಸುಳ್ಳನ್ನ 100 ಬಾರಿ ಹೇಳಿ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರೆ ಅದು ಸತ್ಯಾಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಈ ನಿಮ್ಮ ಉದ್ದಟತನವನ್ನ ಮುರಿತಕ್ಕಂಥದಕ್ಕೆ ಜಿಲ್ಲೆಯ ಜನ, ತಾಲೂಕಿನ ಜನ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದಾರೆ. ಎಚ್ಚರಿಕೆ ಇರಲಿ. ಸಾಕಷ್ಟು ಇವತ್ತು ನಾನು ತಾಂತ್ರಿಕವಾದಂತ ವಿಚಾರಗಳನ್ನ ಇವತ್ತು ಮಾತನಾಡಬಲ್ಲ. ಕೂಡದಿಂದ ಯಾಕೆ ನೀವು ಈ ಅಕ್ವಿಸಿಷನ್ ಮಾಡಿದ್ರಿ? 1987ರ ಕೂಡ ಆಕ್ಟ್ ಅಲ್ಲಿ ಯಾಕೆ ಅಕ್ವಿಸಿಷನ್ ಮಾಡಿದ್ರಿ ಅಂದ್ರೆ, ಕೂಡ ಆಕ್ಟ್ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ತಿಳ್ಕೊಬಂದು ಮಾತಾಡ್ತೀನಿ ಅಂತಾರೆ. ನಿಖಿಲ್ ಬರ್ಲಿ ನಾನು ಮಾತಾಡ್ತೀನಿ ಸಂದರ್ಶನದಲ್ಲಿ ಅಂತಾರೆ. ದಯವಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡಿದ್ರಿ? ಕೂಡ ಅಂದ್ರೆ ಏನು? ಯಾಕೆ 2013ರ LARR ಆಕ್ಟ್ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಜೀರವರು ನಿಮ್ಮ ಕಾಲಘಟ್ಟದಲ್ಲೇ ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಗೊಂಡ್ಬಂದಂತ ಆ ಒಂದು ಅಕ್ವಿಸಿಷನ್ ಆಕ್ಟ್ ಅನ್ನ ನೀವು ಯಾಕೆ ಇದರಲ್ಲಿ ಬಳಸಲಿಲ್ಲ? ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೇನ ಗಾಳಿಗೆ ತೂರ್ತೀರಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸರ್ವೇನ ಗಾಳಿಗೆ ತೂರ್ತೀರಿ, ಎಲ್ಲವನ್ನ ಗಾಳಿಗೆ ತೂರಿದ್ದೀರಿ. ಇವೆಲ್ಲ ದಾಖಲಾತಿಗಳನ್ನ ನಾವು ಎಲ್ಲಿ ಮುಂದಿಡಬೇಕು ಅಲ್ಲಿ ಇಡ್ತೀರಿ. ನಾವು ಹಿಂದೆಯೂ ಕೂಡ ನಮ್ಮ ರೈತಾಪಿ ಮಹಿಳೆಯರಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಅಕ್ಕಂದಿರಿಗೆ, ನಮ್ಮ ತಂಗಿದಿರಿಗೆ, ಭವಿಷ್ಯದ ನಮ್ಮ ಪೀಳಿಗೆಗಳಿಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಬೈರಮಂಗಲ ಭಾಗದಲ್ಲಿ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದಾಗ ಹೊಸೂರು ಗ್ರಾಮದ ಕೊನೆಯ ಗ್ರಾಮದಲ್ಲಿ ಹೇಳಿದ್ದೆ, ದೇವೇಗೌಡರ ಕುಟುಂಬ ಸನ್ಮಾನ್ಯ ಕುಮಾರಣ್ಣ ಅವರ ಹಾದಿಯಾಗಿ ದೇವೇಗೌಡರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಕೂಡ ಗಟ್ಟಿ ನಿಲುವಿಂದ ಒಟ್ಟಾಗಿ ಒಗ್ಗಟ್ಟಾಗಿ ನಿಲ್ಲಿ, ಕಾನೂನಿನ ಹೋರಾಟ, ಕಾನೂನಿನ ಮೂಲಕ ಇವತ್ತು ನಿಮಗೆ ಜಯ ಸಿಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೆ.
ತಾವೆಲ್ಲರೂ ಕೂಡ ಇವತ್ತು ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ದೀರಿ. ಕಾನೂನಿನ ಹೋರಾಟದಲ್ಲಿ 100ಕ್ಕೆ 100 ಆ ತಾಯಿ ಚಾಮುಂಡೇಶ್ವರಿ ರೈತರಿಗೆ ಜಯ ತಂದು ಕೊಡ್ತಾಳೆ ನಮ್ಮ ತಾಯಿ ಅಂತಕ್ಕಂಥ ಅಚಲವಾದಂತ ಒಂದು ನಂಬಿಕೆ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಬಹಳ ಜನ ಪೊಲೀಸರು ಇಲ್ಲಿ ಬಂದು ನಿಂತಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ರೈತರ ಮಕ್ಕಳೇ. ಇವತ್ತು ನಿಮ್ಮಲ್ಲೇ ಯಾರಾದ್ರೂ ನಿಮ್ಮ ತಂದೆ ತಾಯಿದು, ನಿಮ್ಮ ಅಜ್ಜ ಮುತ್ತಜ್ಜ, ನಿಮ್ಮ ಅಜ್ಜಿದು ಯಾರ್ದಾದ್ರೂ ಇವತ್ತು ಜಾಗ ಈ ರೀತಿ ಬಲವಂತವಾಗಿ ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲೂ ಕೂಡ ಕಿರಿಕಿರಿ ಇದೆ, ನಿಮಗೂ ಕೂಡ ಸಮಾಧಾನ ಇಲ್ಲ ನಮ್ಮನ್ನು ತಡೆಯೋದಕ್ಕೆ. ಆದ್ರೂ ಒತ್ತಾಯಪೂರ್ವಕವಾಗಿ ಇವತ್ತು ನಿಮ್ಮ ಮೇಲೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ನಿಮ್ಮ ಅಂತಿಮವಾಗಿ ಸರ್ಕಾರಕ್ಕೆ ತಲೆಬಾಗಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೀರಿ. ನಾನು ನಿಮ್ ಯಾರನ್ನು ಕೂಡ ದೂಷಣೆ ಮಾಡೋದಿಲ್ಲ. ಆದ್ರೆ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇಡೀ ಜನತಾದಳ ಪಕ್ಷದ ಕುಟುಂಬ ಅಂದ್ರೆ ನಮ್ಮ ಹಾಲಿ ಮಾಜಿ ಶಾಸಕರು, ಅಭ್ಯರ್ಥಿಗಳು ಸೇರಿದಂತೆ ನಮ್ಮ ಜಿಲ್ಲೆಯ ಅನ್ನದಾತರ ರಕ್ಷಣೆಗೋಸ್ಕರ, ನಮ್ಮ ಜಿಲ್ಲೆಯ ಅನ್ನದಾತರ ಇವತ್ತು ಅಸ್ತಿತ್ವಕ್ಕೋಸ್ಕರ ಹೋರಾಟಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಇವತ್ತು ಬಂದಂತವರು ಯಾರು ಕೂಡ 200 ರೂಪಾಯಿ 500 ರೂಪಾಯಿ ತಗೊಂಡು ಬಂದಿರತಕ್ಕಂಥವರಲ್ಲ. ಎಲ್ಲರೂ ಕೂಡ ರೈತರ ಮಕ್ಕಳು. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಪಕ್ಕದ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ಬರ ಪರಿಹಾರ ವೀಕ್ಷಣೆ ಮಾಡ್ತಕ್ಕಂಥದಕ್ಕೆ ಒಂದು ತಂಡ ರೂಪಿಸಿ ನಮ್ನೆಲ್ಲರನ್ನು ಕಳಿಸ್ಕೊಟ್ಟಿದ್ರು. ವಿಜಯಪುರದಲ್ಲಿ ಹೋದ್ರು, ಬಾಗಲಕೋಟೆಯಲ್ಲಿ ಹೋದ್ರು, ಹುಬ್ಳಿ ಧಾರವಾಡಕ್ಕೆ ಹೋದ್ರು. ಬಿಡದಿ ರೈತರನ್ನ ಉಳಿಸಿ ಸರ್, ಅವ್ರ ಕಷ್ಟ ನೋಡಕ್ಕಾಗ್ತಾ ಇಲ್ಲ ರೀ ನಿಖಿಲ್ ಅವ್ರೆ ಅಂತ ಅಲ್ಲಿರ್ತಕ್ಕಂಥ ರೈತರ ಕೂಗು ಇವತ್ತು ಇಲ್ಲಿರ್ತಕ್ಕಂಥ 26 ಹಳ್ಳಿಯ ರೈತರ ಆತ್ಮವಿಶ್ವಾಸದ ಬಲವನ್ನ ಇವತ್ತು ಹೆಚ್ಚಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು ಅತ್ಯಂತ ಗಟ್ಟಿ ಧ್ವನಿಯಿಂದ, ಸ್ಪಷ್ಟ ನಿರ್ಧಾರದಿಂದ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಮೊದಲನೇ ದಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಂದಿದ್ರು. ಅವ್ರು ಏನು ಸತ್ಯ ಶೋಧನಾ ವರದಿಯ ಬಗ್ಗೆ ನನ್ನ ಸಂಪೂರ್ಣವಾದಂತಹ ದಾಖಲಾತಿಗಳು, ಸುಮಾರು 300-400 ಪುಟಗಳ ದಾಖಲಾತಿಗಳ ಬಗ್ಗೆ ಇಟ್ಕೊಂಡು ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಯಾವ 2006ರಲ್ಲಿ ಕುಮಾರಸ್ವಾಮಿ ಅವ್ರ ಕೂಸು ಅಂತ ಇವತ್ತಿಗೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವತ್ತು ಈ ಒಂದು ಪ್ರಾಜೆಕ್ಟ್ ಆಗಬಾರದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಬಾರದು ಅಂತಕ್ಕಂಥ ಒಂದು ವರದಿಯಲ್ಲಿ ತಾವು ಏನೇನು ಉಲ್ಲೇಖಿಸಿದ್ದೀರಿ, ಏನೇನು ಬರೆದಿದ್ದೀರಿ ಅಂತಕ್ಕಂಥದ್ದು ನಿಮ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ದಯವಿಟ್ಟು. ಯಾವುದು ಕೂಡ ನೀವು ಮರೆಸಲಿಕ್ಕೆ ಸಾಧ್ಯ ಇಲ್ಲ, ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ದಾಖಲೆಗಳಲ್ಲಿದೆ. ಪಾಪ ಬರ್ತಾರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಮಾತಾಡ್ತದೆ, ಜಾಗತಿಕ ಟೆಂಡರ್ ಕರೆದ್ಬಿಟ್ರು. ರೇ ಸ್ವಾಮಿ, ಜಾಗತಿಕ ಟೆಂಡರ್ ಕರೆದಾಗ ಸನ್ಮಾನ್ಯ ಕುಮಾರಣ್ಣ ಅವರ ನಮ್ಮ ಮಿತ್ರ ಪಕ್ಷ, ಅಂದಿನ ಮಿತ್ರ ಪಕ್ಷ, ಇಂದಿಗೂ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಕೆಡವಿದ್ರು, ಬಿದ್ದಿತ್ತು. ಜಾಗತಿಕ ಟೆಂಡರ್ನ ಕಾಲ್ ಮಾಡಿದಾಗ ರಾಷ್ಟ್ರಪತಿಗಳ ಆಡಳಿತ ಇತ್ತು. ಅದನ್ನ ಅಂಕಿ ಅಂಶ ಡೇಟ್ಗಳ ಸಮೇತವಾಗಿ ನಾವು ಹೇಳ್ತೇವೆ. ಸುಳ್ಳು ಹೇಳಬೇಡಿ. ಯಾಕೆ ನಿಮ್ಗಷ್ಟು ಆತಂಕ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತುಗಳು ಕೊಡ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲೆಲ್ಲೆಲ್ಲೋ ಹೋರ್ಡಿಂಗ್ಗಳನ್ನ ಹಾಕ್ತೀರಿ. ನಿನ್ನೆ ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿ ಅಲ್ಲ 3 ಕೋಟಿ ಕೊಡ್ತೀನಿ ಆಫರು, ಮತ್ತೊಂದು ಗ್ಯಾರಂಟಿ, 7ನೇ ಗ್ಯಾರಂಟಿ ಅಂತಾರೆ. ನಾಳೆ ಬಿಟ್ರೆ ಇದನ್ನ. ರೇ ಸ್ವಾಮಿ, ಇಲ್ಲಿ ಯಾರು ಕೂಡ 2 ಕೋಟಿ 3 ಕೋಟಿ 10 ಕೋಟಿಗೆ ಯಾರು ಕೂಡ ಕೈ ಚಾಚ್ಕೊಂಡು ನಿಂತಿಲ್ಲ. ಒಂದರ್ಥ ಮಾಡ್ಕೊಳ್ಳಿ, 1 ಇಂಚು ಭೂಮಿನೂ ಕೂಡ ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು 1 ಎಕರೆ, ಅರ್ಧ ಎಕರೆ, ಗುಂಟೆ ಲೆಕ್ಕದಲ್ಲಿ ಇವತ್ತು ಜಮೀನನ್ನು ಇಟ್ಕೊಂಡಿದ್ದಾರೆ. ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡನ್ನ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಏನಾದ್ರೂ ಒಂದು ಸೈಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದ? ಗೌರವಯುತವಾಗಿ ನಮ್ಮ ರೈತರು ಯಾಗೋ ಅಷ್ಟೋ ಇಷ್ಟೋ ದುಡಿಮೆ ಮಾಡ್ಕೊಂಡು, ಹಸ ಸಾಕೊಂಡು, ಮೇಕೆ ಸಾಕೊಂಡು, ಒಂದಷ್ಟು ತರಕಾರಿ ಬೆಳ್ಕೊಂಡು, ಹಣ್ಣು ಬೆಳ್ಕೊಂಡು, ಹೂವು ಬೆಳ್ಕೊಂಡು 30,000, 40,000, 50,000 ಆ ದುಡಿಮೆನಲ್ಲಿ ಅವ್ರ ಮಕ್ಕಳ ಭವಿಷ್ಯ ರೂಪಿಸ್ಕೊಂಡು ಸ್ವಾಭಿಮಾನದಿಂದ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರನ್ನ
ದುಡ್ಡಲ್ಲಿ ಎಳಿಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮೆಲ್ರಿಗೂ ಗೊತ್ತಿದೆ, ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳು ನೀವು. ಪಾಪ ನಿಮಗೆ ರೈತರ ಕಷ್ಟ ಗೊತ್ತಾಗೋದಿಲ್ಲ, ಬಡವರ ಕಷ್ಟ ನಿಮಗೆ ಗೊತ್ತಿಲ್ಲ. ಎಲ್ಲವೂ ಕೂಡ ದುಡ್ಡನ್ನಲ್ಲೇ ಎಳಿತಕ್ಕಂಥ ಪ್ರಯತ್ನ ಮಾಡಬೇಡಿ. ಇವತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನೀವು ಹಿಂಬಾಗಿಲಿನಿಂದ ನಿಂತ್ಕೊಂಡು ಏನೇನು ಮಾಡಕ್ ಹೊರಟಿದ್ದೀರಿ? ಸಮಿತಿ, ಪರಿಶೀಲನಾ ಸಮಿತಿ 4 ವಾರದಿಂದ ಹೇಳಿದ್ರಿ ಪರಿಶೀಲನೆ ಮಾಡ್ತೀವಿ. ಈಗ ಯಾಕಪ್ಪ ಸತ್ಯಶೋಧನಾ ಸಮಿತಿ ನೀವೇ ಅಲ್ವಾ ವರದಿ ಕೊಟ್ಟಿದ್ದು, ಮತ್ತಿನ್ನೇನು ಪರಿಶೀಲನೆ ಮಾಡ್ತೀರಿ? 30 ದಿನದಲ್ಲಿ ವರದಿ ಬರಬೇಕಂತೆ. ಇದು ಯಾವಾಗ ಹೇಳ್ತಾರೆ? 4 ವಾರದಿಂದ ಸಮಿತಿ ಮಾಡ್ತೀನಿ ಅಂತಾರೆ, ಮತ್ತೆ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಲ್ಲೂ ಕೂಡ ದ್ವಂದ್ವದ ನೀತಿ. ಹಾಗಾಗಿ ಇನ್ನೊಂದ್ ಕಡೆ ಒಬ್ಬ ಹೇಳ್ತಾರೆ, ಏನ್ GBDA, ನಮ್ಮ ಮಂಜಣ್ಣನ ಸ್ನೇಹಿತ ಒಬ್ಬ ಇದ್ದಾನೆ GBDA ಅಧ್ಯಕ್ಷ. ಏನು ಕುಂತ ಅಂದ್ರೆ ದಿನ ಬೆಳಗಾದ್ರೆ ಪತ್ರಿಕೆಗಳಿಗೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಲ್ಲಿ ದೊಡ್ಡ ದೊಡ್ಡ ಚೆಕ್ಗಳು, ಚೆಕ್ಗಳು ಕೊಡೋದಂತ ನಿಲ್ಸಿ, ಏನ್ ಕಾನೂನಿನ ಒಳಗೆ ಅವಕಾಶ ಇದೆ ಅಂದ್ರೆ ಈ ತರ ಚೆಕ್ಗಳು ಪ್ರೆಸೆಂಟ್ ಮಾಡಕ್ ನಿಲ್ಸ್ಕೊಂಡು, ಆಯ್ತಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ಕನ್ನಡ. 5,500 ಎಕರೆಯಷ್ಟು ಇವತ್ತು ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. 5,500ಕ್ಕೆ 2 ಕೋಟಿ ಬೇಡ, 3 ಕೋಟಿ ಬೇಡ, 2 ಕೋಟಿ ಅವರೇ ನಿಗದಿಪಡಿಸಿರ್ತಕ್ಕಂಥ ಹಳೆ ಮೊತ್ತ ಏನಿದೆ 11,000 ಕೋಟಿ ಹೊಸದಾಗಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು. GBDA ನಲ್ಲಿ, ನಿಮ್ಮ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಎಷ್ಟಪ್ಪ ದುಡ್ಡಿದೆ ನಿಮ್ಮ ಖಾತೆನಲ್ಲಿ? ತೋರಿಸ್ರಪ್ಪ, ಸ್ವಲ್ಪ ಬಹಿರಂಗ ಪಡಿಸ್ರಪ್ಪ, ಓಡಿಸ್ರಪ್ಪ ಇದ್ರ ಶ್ವೇತಪತ್ರನ. ಎಷ್ಟು ಜನ ಇಸ್ಕೊಂಡಿದ್ದಾರೆ ಸ್ವಾಮಿ ಇವತ್ತು ನಿಮ್ಮ GBDA ಕಚೇರಿಗೆ ಬಂದು? ಇಲ್ಲಿರ್ತಕ್ಕಂಥವರು 4,000 ರೈತ ಕುಟುಂಬಗಳು 117 ಕೋಟಿಯಷ್ಟು ಚೆಕ್ ವಿತರಣೆ ಮಾಡಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. 117 ಕೋಟಿ, 2 ಕೋಟಿ ಎಕರೆಗಂದ್ರೆ ಎಷ್ಟು ಜನಕ್ಕೆ ಚೆಕ್ ಕೊಟ್ಟವ್ರು ಸ್ವಾಮಿ? 50 ಜನಕ್ಕೆ. 4,000 ಜನದಲ್ಲಿ 50 ಜನ ಒಪ್ಕೊಂಡವ್ರೆ. ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಕೊಟ್ಟವ್ರ ಹಂಗಾರೆ? ಎಷ್ಟು ಪರ್ಸೆಂಟ್ ಆಯ್ತಣ್ಣ? 1% ಜನ. ಅದು ಎಲ್ಲ ಅವರ ಇರ್ತಾರಲ್ಲ ಸುತ್ತಮುತ್ತ. ನಾನು ಮಂಜಣ್ಣಂಗೆ ಹಂಗೂ ಕೇಳಿದೆ, ಕೊನೆ ಹೊಸೂರು ಗ್ರಾಮದಲ್ಲಿ ಪಾದಯಾತ್ರೆ ಮಾಡಬೇಕಾದ್ರೆ ಕೊನೆ ಅಂತಿಮ ಭಾಷಣ ಮಾಡಿದಾಗ, ಮಂಜಣ್ಣ ಇವೇನೋ ರೈತರ ಮುಖಗಳ ಕಾಣ್ತಾ ಇಲ್ವಲ್ಲ ಮಂಜಣ್ಣ ಅಂತ ಹಿಂಗೆ ಗಾಡಿಲಿ ಹೋಗ್ಬೇಕಾದ್ರೆ ಕೇಳಿದೆ. ಇಲ್ಲಣ್ಣ, ಇವು ಒಂದು 10 ಜನ ಬಿಟ್ಟವ್ರೆ ಇಲ್ಲಿ ಕಾಂಗ್ರೆಸ್ನವರು. ಹೋಗಿ ಬಂದು ನಿಮ್ ಜಮೀನ್ ಕೊಟ್ಬಿಡಿ, ನಿಮ್ಗೇನು ಸಿಗಲ್ಲ, ನಿಮ್ಗೇನೋ ದೊಡ್ಡ ಮೊತ್ತ ಕೊಡಿಸ್ಬಿಡ್ತೀವಿ ಅಂತ ಪ್ರತಿನಿತ್ಯ ತಲೆ ತಿನ್ನೋದಕ್ಕೆ, ದಂಧೆ ಮಾಡ್ತಕ್ಕಂಥದಕ್ಕೆ ಒಂದಷ್ಟು ಜನ ನಿಲ್ಲಿಸ್ಬಿಟ್ಟವ್ರೆ ಅಂತ ಹೇಳಿದ್ರು ಮಂಜಣ್ಣ. ನೋಡಿ ಗೊತ್ತು, ಯಾಕಲ್ಲ ನಮ್ಮ ಜೊತೆ ರೈತರು ಪಾದಯಾತ್ರೆ ಮಾಡವ್ರೆ, ಎಲ್ಲ ಮೊಕ್ಕಗಳು ಗೊತ್ತು ಕಾರಣ. ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳಿ, ಬಹಳ ಜನ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಹೊಟ್ಟೆ ಊರಿಗೆ ಬಂದ್ಬಿಟ್ಟವ್ರೆ ಅಂತ. 517 ದಿನ ಅಂದ್ರೆ ವರ್ಷ ಕಳೆದು ಎಷ್ಟು ತಿಂಗಳಾಯ್ತು? ವರ್ಷ ಕಳೆದು ಹೆಚ್ಚು ಕಮ್ಮಿ 6 ತಿಂಗಳಾಗದೆ. ಮೊದಲನೇ ದಿನದಿಂದ ನಮ್ಮ ತಾಯಂದ್ರು ನನಗೆ ಹೇಳ್ಬೇಕವ, ನಮ್ಮ ರೈತ ಮಹಿಳೆಯರು ನಮ್ಗೆ ಹೇಳ್ಬೇಕ್ರವ, ಮೊದಲನೇ ದಿನದಿಂದ ಎಷ್ಟು ಹೋರಾಟಗಳಲ್ಲಿ ನಿಮ್ ಜೊತೆಯಲ್ಲಿ ಪಾಲ್ಗೊಂಡಿಲ್ಲ ನಾವು. ಅವತ್ ಮುಖ್ಯಮಂತ್ರಿ ಆಗಿದ್ರಾ? ಅವತ್ತು ಉಪಮುಖ್ಯಮಂತ್ರಿಗಳೇ ತಾನೇ ಇದ್ದಿದ್ದು. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ ಮತ್ತೆ, ದಯವಿಟ್ಟು ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಹೊಟ್ಟೆ ಕಿಚ್ಚು ಬಂದ್ಬಿಡದೆ ದೇವೇಗೌಡರು ಕುಟುಂಬಕ್ಕೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡೋದೇ ಬೇಡ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ರೈತನು ಕೂಡ ಒಕ್ಕಲಿಗಾರ ಹೌದಾ ಅಲ್ವೋ ದಯವಿಟ್ಟು ಹೇಳಿ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿ ರೈತನು ಕೂಡ ಆ ಬಡ ರೈತನ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರಬೇಕೋ ಬೇಡವೋ? 1,500 ಕೋಟಿ ಅಷ್ಟು ಆಸ್ತಿವಂತನ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಬಡ ರೈತನ ಜೊತೆಯಲ್ಲಿ ನಿಲ್ಬೇಕಾ? ದಯವಿಟ್ಟು ನೀವೆಲ್ಲ ತಯಾರಾಗಿ, ನಾನು ಮತ್ತೆ ಈ ನಾಟಕಗಳು ಆಡ್ಕೊಂಡು ಅಲ್ಲಿ ಬಂದು ಕಿರ್ಚಾಡ್ಕೊಂಡು ಎಗರಾಡ್ಕೊಂಡು ಪೊಲೀಸ್ ಅವ್ರ ಮೇಲೆ ಬಿದ್ದು ಎದ್ದು ವ್ಯಾನಲ್ಲಿ ಎತ್ತಕ್ಕೆ ಹೋಗಿ ಅಂತ ನಾನಂತೂ ದಯವಿಟ್ಟು ಇವತ್ತು ಹೇಳಲ್ಲ. ನೀವು ನಮ್ಮನ್ನು ತಡೆದಿದ್ದೀರಿ, ನಿಮ್ಮನ್ನ ನಾನು ಇದ್ರಲ್ಲೇನು ದೂಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂಥದಕ್ಕೆ ಇವತ್ತು ರೈತರು ಎಲ್ಲರೂ ಸಿದ್ಧರಾಗಿದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದಕ್ಕೆ. ನನಗೆ ಬಹಳ ಜನ ಕೇಳಿದ್ರು, ಏನ್ ಸರ್ ಪಾದಯಾತ್ರೆ ಯಶಸ್ವಿ ಆಯ್ತಾ ಅಂದ್ರು.
ಬಹುಶಃ ನಮಗೆ ಆತ್ಮತೃಪ್ತಿ ಆಗ್ತಕ್ಕಂಥದ್ದು ಯಾವತ್ತು ಈ ಬಡ ರೈತನ ಈ ಒಂದು ಯೋಜನೆ ಮಾಡ್ತಕ್ಕಂಥದಕ್ಕೆ ಅವನ ಎದೆ ಮೇಲೆ ನಿಂತು ಅವರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಸರ್ಕಾರದ ಈ ಯೋಜನೆ ಸಂಪೂರ್ಣವಾಗಿ ಕೈ ಬಿಡಬೇಕು. ಇಲ್ಲ ಅಂದ್ರೆ ಕಾನೂನಿನ ಹೋರಾಟದಲ್ಲಿ ನಿಮಗೆ ಜಯವಾಗಬೇಕು. ಅವತ್ತು ಮಾತ್ರ ಜನತಾದಳ ಪಕ್ಷದ ಪ್ರತಿಯೊಬ್ಬರಿಗೂ ಕೂಡ ಆತ್ಮಕ್ಕೆ ತೃಪ್ತಿ ಸಿಗ್ಲಿಕ್ಕೆ ಸಾಧ್ಯ. ಅವತ್ತು ನಮ್ಮ ಯಶಸ್ಸು, ನಮ್ಮ ರೈತರ ಯಶಸ್ಸು ಅಂತಕ್ಕಂಥದ್ದನ್ನ ನಾವು ಪರಿಗಣಿಸ್ತೇವೆ. ಕೊನೆಯದಾಗಿ ಹೇಳ್ತೇನೆ, ಯಾರು ಧೈರ್ಯ ಕೆಡೋದು ಬೇಡ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ರೈತಾಪಿ ವರ್ಗದ 2 ಪಂಚಾಯಿತಿಯ 26 ಹಳ್ಳಿಯ ನಮ್ಮ ರೈತರೇನಿದ್ದೀರಿ, ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ. ಯಾವ ಕ್ಷಣದಲ್ಲೂ ಕೂಡ ನಮ್ಮನ್ನ ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಒಂದ್ ಹೆಜ್ಜೆನೂ ಕೂಡ ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಒಂದು ಮಾತು ಇವತ್ತು ಬಹಳ ಭಾವನಾತ್ಮಕವಾಗಿ ದೇವೇಗೌಡರು ನೋಡಿದಾಗ ಅನ್ಸಿದ್ದು, ಅವರು ಸುದೀರ್ಘವಾದಂತ 64 ವರ್ಷದ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇಡೀ ರಾಜ್ಯದ ಜನ ಅವ್ರು ಎಷ್ಟು ನೊಂದಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದೀವಿ. 15 ದಿನದ ಹಿಂದೆ ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ, ನಮ್ಮ ಮನಸ್ಸುಗಳ ಮೇಲೆ ಆಗಿರ್ತಕ್ಕಂಥ ಆ ದೊಡ್ಡ ಆಘಾತವೂ ಕೂಡ ನೀವು ನೋಡಿದ್ದೀರಿ. ಇಂಥ ಸಂದರ್ಭದಲ್ಲಿಯೂ ಕೂಡ ನನ್ನ ರೈತ, ನನ್ನನ್ನ ಬೆಳೆಸಿರ್ತಕ್ಕಂಥ ರೈತ, ನನ್ನನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜನ, ನನ್ನನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಜನ ಕಷ್ಟದಲ್ಲಿದ್ದಾರೆ. ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ರೈತರ ಜೊತೆಯಲ್ಲಿ ನಿಲ್ತೇನೆ, ನಿಲ್ಲಬೇಕು, ಅದು ನನ್ನ ಧರ್ಮ ಅನ್ನುವಂಥದ್ನ ದೇವೇಗೌಡರು ಸಾಹೇಬರು ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಚಾಲನೆಯನ್ನ ಕೊಟ್ಟು ಧೈರ್ಯ ತುಂಬಿಸಿದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಇಲ್ಲಿ ನಮ್ಮ ಭೋಜಣ್ಣ ಅವರು ಹಿರಿಯಕರಿದ್ದಾರೆ, ಮಂಜಣ್ಣ ಅವರು, ಕೇರ್ಪೇಟೆ ಮಂಜಣ್ಣ ಅವರು, ಶರಣ್ ಗೌಡ್ರು, ಬಹಳ ಜನ ಇದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡೋದು ಬೇಡ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಅನುಮತಿ ಕೊಟ್ರೆ ವಿಧಾನಸೌಧದವರೆಗೂ ಹೋಗಿ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ, ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹಕ್ಕನ್ನ, ನಮ್ಮ ರೈತರ ಭೂಮಿಯನ್ನ ವಾಪಸ್ ನೀವು ತಗೊಳ್ತಕ್ಕಂಥದಕ್ಕೆ, ಹಿಂಪಡಿತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ 18ನೇ ತಾರೀಕಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬರ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಆಗಮಿಸ್ತಾರೆ. ಬಹುಶಃ ವಿಧಾನಸಭೆಯು ಕೂಡ, ಸದನವೂ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ತಯಾರಾಗಿ 18ನೇ ತಾರೀಕಿನ ದಿನ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ತಕ್ಕಂಥದ್ದಾದ್ರೂ ಸರಿ, ನಿಮ್ಮ ಭೂಮಿಯನ್ನ ಬಿಡಿಸ್ಕೊಡ್ತಕ್ಕಂಥದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಹೋರಾಟವನ್ನ ಮಾಡೋಣ. ಅದು ವಿಧಾನಸೌಧದವರೆಗೂ ನಿಮ್ಮ ಹೋರಾಟದ ಕೂಗು ಕೇಳ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಬಹಳಷ್ಟು 2 ದಿನಗಳಿಂದ ರೈತರು ತುಂಬಾ ಜನ ಹೆಜ್ಜೆ ಹಾಕಿದ್ದೀರಿ. ಮಳೆ ಬಂತು, ಬಿಸಿಲು ಬಂತು, ಯಾವುದಕ್ಕೂ ನೀವು ಲೆಕ್ಕ ಮಾಡಲಿಲ್ಲ. ಅನ್ನದಾತರು ನುಡಿಸ್ಬೇಕು ಅಂತ ಅನ್ನದಾತರು ಬಂದಿದ್ದೀರಿ. ಬಹುಶಃ ಈ ಒಂದು ಕೂಗು ಇದೇ ರೀತಿ ಇರಲಿ, ಈ ಒಂದು ಆಕ್ರೋಶ ಇದೇ ರೀತಿ ಇರಲಿ, ಈ ಒಂದು ಬೆಂಕಿ ಇದೇ ರೀತಿ ಇರಲಿ. ಬೆಂಕಿ ಯಾವ ಕಾರಣಕ್ಕೂ ಕೂಡ ಆರಿಸೋದಕ್ಕೆ ಬಿಡೋದು ಬೇಡ. ಆರಿಸೋದಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ, ಎತ್ತಿಕ್ತಾರೆ, ಎತ್ಕಡ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಮತ್ತೊಂದು ವಿಚಾರ ನಾನು ನೊಂದಿ ಹೇಳಲೇಬೇಕಾಗ್ತದೆ. ಕೊನೆಯದಾಗಿ JMC ಮಾಡ್ತಕ್ಕಂಥದಕ್ಕೆ ಪೊಲೀಸರನ್ನ ಕಳಿಸ್ತಾರೆ, ಅಧಿಕಾರಿಗಳನ್ನ ಕಳಿಸ್ತಾರೆ. ಅವತ್ತು ಪಾಪ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಏನೋ ಪರ್ಕೆ ಕಡ್ಡಿ ಎತ್ಕೊಂಡಿದ್ ಏನ್ ದೊಡ್ಡ ದೊಡ್ಡ ಆಯುಧಗಳು ಎತ್ಕೊಂಡ್ರ, ಏನ್ ಗನ್ ತಗೊಂಡ್ರ, ಶರಣ್ ಗೌಡ್ರು ಹೇಳಿದಂಗೆ ಏನಾರು ಬುಲೆಟ್ ಆರಿಸಿದ್ರ? ಯಾಕೆ ಮಾಡಿದ್ರಪ್ಪ ಇದನ್ನ? ಒಪ್ಪಿಗೆ ಇದ್ದಿದ್ರೆ, ನೀವು ಒಪ್ಪಿಗೆ ಪಡೆಯೋ ಕೆಲಸ ಮಾಡಿದ್ರೆ, ನೀವು ಕನ್ಸೆಂಟ್ ತಗೊಂಡಿದ್ರೆ ಯಾಕಪ್ಪ ನೀವು ಕದ್ದಿ ಮುಚ್ಚಿ JMC ಮಾಡಕ್ ಬರ್ಬೇಕಾಗಿತ್ತು? ಅದಾದ್ಮೇಲೆ ಏನ್ ಮಾಡ್ತೀರಿ? ರೈತ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ FIR ನ ದರ್ಜಿಸ್ತೀರಿ, FIR ನ ದಾಖಲಿಸ್ತೀರಿ. ಇದರಿಂದ ಅರ್ಥ ಏನ್ ಕೊಡುತ್ತೆ? ಏನ್ ರೈತ ಮಹಿಳೆಯರು, ರೈತ ಮುಖಂಡರು, ಅಲ್ಲಿರ್ತಕ್ಕಂಥ ಯುವಕ ಮಿತ್ರರು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ
ನಮ್ಮ ಶಾಸಕ ಮಿತ್ರರು ಅದು ಕೌನ್ಸಿಲ್ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತಕ್ಕಂಥ ಸಂಪೂರ್ಣವಾದಂತ ಮಾಹಿತಿ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಸದನದ ಹೊರಗಡೆ ಸದನದ ಒಳಗಡೆ ಕಾನೂನಿನ ಹೋರಾಟ, ಎಲ್ಲ ಹೋರಾಟದಲ್ಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ರೈತರ ಪಕ್ಷ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ.